ನಿಮ್ಮ ಹಳ್ಳಿಯಂದ್ರು ಲೈಟಾಗಿ ತೊಗೊಂಡಿದ್ದಾರೆ, ಬ್ರ್ಯಾಂಡ್ ಚೇಂಜ್ ಮಾಡಿದಾರಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ. ಏನು ಮಾತಾಡ್ತಾ ಇದ್ದೀರಾ? ಬೆಳಗ್ಗೆ ನಾನು ಕುಡ್ದೇ ಇಲ್ಲ ಮಾವ. ಇವತ್ತು ಮಾವನ ಮನೆಗೆ ಬರಬೇಕು ಅಂತ ನೋಡಿ ಇಸ್ತ್ರಿ ಆಗಿರೋ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ನನ್ನ ಕುಡ್ಕ ಅಂತಂದ್ಬಿಟ್ಯಾ? ಕಂಟ್ರೋಲಲ್ಲಿ ಇದೀನಿ ಮಾವ. ಹೌದೌದು, ನೀವು ಯಾವಾಗಲೂ ಫುಲ್ ಕಂಟ್ರೋಲಲ್ಲೇ ಇರ್ತೀರಾ ಅಲ್ವಾ ಸರ್? ನಿನ್ಗೆ ಯಾಕಾದೆಲ್ಲ ಮಾವ? ಅಲ್ಲಿ ಅವನು ಇವನು ಅಂತ ಮಾತಾಡಿ ಇಲ್ಲಿ ಬಂದು ಸಾರ್ ಅಂತ ಡವ್ ಮಾಡ್ತಿದ್ದಾನೆ. ಇವನ್ ಸ್ವಲ್ಪ ವಿಚಾರಿಸ್ಕೋಬೇಕು ಮಾವ ನೀವು. ಹಳೆ ಅಂದ್ರೆ ನೀವು ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಹಳೆ ಅಂದ್ರೆ ಈ ವಟಾರದಲ್ಲಿ ಮದುವೆ ನಿಲ್ಸೋ ತಾಕತ್ತು ಅಂತ ಇರೋದು ನನಗೊಬ್ಬರಿಗೆ ಮಾತ್ರ. ಮದುವೆ ನಿಲ್ಲಿಸ್ಬಿಡ್ತೀರ ಮಾವ? ಚೇಚೆ, ನಾನು ಮೊದಲು ನಿಲ್ಸ್ಬಿಡ್ತೇನೆ. ಹಳೆ ಅಂದ್ರೆ ಬೆಳಿಗ್ಗೆ ಏನಾದರೂ ನಿಂಬೆಹಣ್ಣು ತಡ್ಕೊಬೋದ್ರ ನೀವು? ಮತ್ತೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಹಳೆ ಅಂದ್ರೆ ಸಹಾಯಕ್ಕೆ ಅಂತ ನಿಂತಿರೋ ಜನ ಕಳ್ಕೊಂಡ್ರೆ ನಾಳೆ ದಿನ ಮದುವೆಗೆ ಯಾರು ಬರ್ತಾರೆ? ರಾಜಲಕ್ಷ್ಮಿ ನನ್ನ ರೈಟ್ ಹ್ಯಾಂಡು, ನಾನು ಲೆಫ್ಟ್. ಮಾವ, ಮೋಸ ಮಾಡೋರು ಯಾವತ್ತಿದ್ರು ನಮಗ್ ಕ್ಲೋಸ್ ಆಗಿರೋರು ಮಾತ್ರ. ಹೊರಗ್ನವ್ರಿಗೆ ಆ ಧೈರ್ಯ ಎಲ್ಲಿ ಬರುತ್ತೆ ಮಾವ? ಈಗ ಬಂತು ನೋಡು ಡೈಲಾಗು. ಹಿಂಗ್ ಮಾತಾಡಿದ್ರೆ ಚಂದ, ಹಂಗೆ ಮಾತಾಡ್ಬೇಕು ನೀವು. ಮಾವ, ನನ್ನ ಹೇಳೋದು ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ಯಾವುದಕ್ಕೂ ನಾನೇ ಕಂಟ್ರೋಲಿಗೆ ತಗೋಬೇಕು. ನಮ್ಮ ಹುಡುಗರನ್ನ ಇಲ್ಲಿ ಸೆಕ್ಯೂರಿಟಿಗೆ ಹಾಕಿರ್ತೀನಿ. ಏನ್ ಸರ್ ನೀವು ಇಷ್ಟೆಲ್ಲ ಆದ್ರೂ ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ? ಅಲ್ಲಿ ಸಿರಿ ನಾಳೆ ಫೋಟೋ ಶೂಟ್ಗೆ ರೆಡಿ ಮಾಡ್ಕೊಂಡಿದ್ದಾಳೆ. ನೀವು ಬರಲ್ವಾ? ಫೋಟೋ ಶೂಟು ನಡ್ರಿ. ಆರಾಧ್ನ ಅವ್ರು ರೆಡಿನಾ? ಅವ್ರು ರೆಡಿ ಇದ್ದಾರೆ. ನೀವೇ ಇನ್ನೂ ರೆಡಿ ಆಗಿಲ್ಲ, ಶಾಪಿಂಗ್ ಮಾಡ್ಬೇಕು, ಬನ್ನಿ. ಮಾವ, ಅದು ಫೋಟೋ ಶೂಟ್ ಇದೆ, ಹೋಗಿ ಬರ್ತೀನಿ. ಅತ್ತೆ ಹೇಳಿ ಬಂದ ಮೇಲೆ ಟೀ ಕುಡಿತೀನಿ ಅಂತ. ನಡ್ರಿ ಬನ್ನಿ. ನನ್ನ ಅಳಿಯ ಏನು ಅರ್ಥನೇ ಆಗಲ್ವಲ್ಲ. ನಿನ್ನ ಅಳಿಯ ಅಲ್ವಾ? ನಿನಗೆ ನಾಟಿ ಫ್ರಂಟು. ಅದೇ ಸಂದೀಪ್, ಅಲ್ಲ ಏನು ಹಿಂಗೆ ಗಾಡಿ ಓಡಿಸ್ತಾ ಇದ್ದೀರಲ್ಲ, ಯಾಕೆ? ಹೆಂಗ್ ಗಾಡಿ ಓಡಿಸ್ತೀವಿ ಮೂರ್ತಿ ಸರ್? ನಾನು ಕಾರ್ ಓಡಿಸೋದೇ ಹಿಂಗೆ. ನೀವು ವಯಸ್ಸಾಯ್ತಲ್ವಾ, ಅದಕ್ಕೆ ಗಾಬರಿ ಆಗಿದ್ದೀರ ಅನ್ಸುತ್ತೆ ಅಷ್ಟೆ. ಚಿಲ್ ಮೂರ್ತಿ ಸರ್, ಐ ಆಮ್ ಇನ್ ಫುಲ್ ಕಂಟ್ರೋಲ್. ಸರಿ, ನೀವೇನಕ್ಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಾ? ಸಂದೀಪ್, ಗಾಡಿ ಇಷ್ಟು ಸ್ಪೀಡಾಗಿ ಓಡಿಸ್ತಾ ಇರೋದು ನೀವು, ನಾನು ಅರ್ಜೆಂಟಲ್ಲಿ ಇದ್ದೀನಾ? ಯಾಕೆ, ಏನಾಯಿತು? ನನಗೂ ಅದೇ ಡೌಟು ಮೂರ್ತಿ ಸರ್. ಮಲೆಯಲ್ಲಿ ಏನೇನೋ ಆಗ್ತಾಯಿದೆ, ಆದರೆ ಏನು ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಏನು ಹೇಳ್ತಾ ಇದ್ದೀರಿ? ಏನಾಗ್ತಿದೆ ಮನೇಲಿ? ಮಾವನಿಗೆ ರೈಟ್ ಹ್ಯಾಂಡು ನೀವು. ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ನಿಮಗೆಲ್ಲ ಗೊತ್ತಿರುತ್ತೆ, ಆದರೂ ಏನೂ ಗೊತ್ತಿಲ್ಲದೆ ಇರೋ ಥರ ಇರ್ತೀರ. ಸ್ಮಾರ್ಟ್ ಮ್ಯಾನ್. ನನಗೆ ಗುಟ್ಟು ಹೇಳ್ತೀರ ನೀವು? ಏನು ಸಂದೀಪ್ ಇದು? ಏನೇನೋ ಮಾತಾಡ್ತಿದ್ದೀರಿ. ಏನು ಗುಟ್ಟು? ಯಾವ ಗುಟ್ಟು? ಗೊತ್ತಿ ಸರ್. ಸರಿ, ನೀವು ಹೇಳಲ್ಲ ಅಂತ ಗೊತ್ತು, ನಾನು ಹೇಳ್ಬಿಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲದಿರೋ ಅಂತ ಗುಟ್ಟು. ಹೇಳ? ಯಾವ ಗುಟ್ಟು ಸಂದೀಪ್? ನನಗೆ ಗೊತ್ತಿಲ್ಲದೆ ಇರೋದು? ನಿಧಾನ, ಯಾರಿಗೂ ಹೇಳ್ಬಾರ್ದು ಮೂರ್ತಿ ಸರ್, ನಿಮ್ಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ
ನೀವು ಮಾವನಿಗೆ ಕ್ಲೋಸು. ನನಗೆ ತುಂಬ ಬೇಕಾಗಿರೋರು. ತುಂಬ ದೊಡ್ಡ ಸತ್ಯ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಸತ್ಯ. ಅದಕ್ಕೆ ಸಾಕ್ಷಿ ಅಮಲ ಹತ್ರ ಸೇಫ್ ಆಗಿದೆ. ಒಂದು ಪೆನ್ ಡ್ರೈವಲ್ಲಿರೋ ಸತ್ಯ ನಿಮ್ಮೆಲ್ಲರೂ ನಂಬಿಕೆನ ಗುಡವೇಲ್ ಮಾಡ್ಬಿಡುತ್ತೆ. ಮೂರ್ತಿ ಸರ್, ನಾನು ಹಿಂಗೆ ಅಂದೆ ಅಂತ ಯಾರಿಗೂ ಹೇಳ್ಬೇಡಿ. ಸೀಕ್ರೆಟ್ ಗೊತ್ತಲ್ಲ. ನೀವು ಹೋಗಿ ಇಲ್ಲಿಂದ. ಮತ್ತೆ ನಾವು ಮಾತಾಡಿದ್ದು ಯಾರಿಗಾದ್ರೂ ಗೊತ್ತಾದ್ರೆ ಜನ ತಪ್ಪು ತಿಳ್ಕೊತಾರೆ. ನೋಡಿ, ಬಾಯ್, ಗುಡ್ ನೈಟ್. ಯಾವ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದ ನೀನು? ಕೊಡ್ದೇನೇನೋ ಮಾತಾಡ್ತಿದ್ದಾನ ಅಥವಾ ನಿಜಾನೇ ಹೇಳ್ತಿದ್ದಾನ? ಬೆಂಕಿ ಇಲ್ಲದೆ ಹೋಗಿ ಬರಲ್ವಲ್ಲ. ಸಿರಿ, ಫೋಟೋ ಶೂಟ್ ಹೋದ್ರೆ ನಾನು ಯಾವ ರೇಂಜಿಗೆ ಪ್ಲ್ಯಾನ್ ಮಾಡಿದೆ ಗೊತ್ತಾ? ಸುಮ್ಮನೆ ಫುಲ್ ಸಮುದ್ರ, ಬೀಚು, ಅಲೆ ಹಿಂಗೆ ಹೊಡಿತಾ ಇರಬೇಕು, ಅಲ್ಲಿ ಪ್ಲ್ಯಾನ್ ಮಾಡಿದ್ದೆ. ನಮ್ಮ ರೇಂಜ್ಗೆ ಈ ಸ್ಟುಡಿಯೋ ಗಿಡಿಯೋ ಎಲ್ಲ ಅಲ್ಲ. ಬಾಬಾ, ಸಮುದ್ರ ಹುಡ್ಕೊಂಡು ಹೋಗೋದಕ್ಕಾಗಲ್ಲ ಬಾಬಾ. 1 ನೈಟ್ ಜರ್ನಿ. ಒಂದು ನೈಟಾ? ಆದ್ರೆ ನಿಮ್ಗೆ ಕಷ್ಟ ಆಗುತ್ತಲ್ಲ. ಹೌದೌದು. ಸಮುದ್ರಕ್ಕೆ ಹೋಗ್ಲೇಬೇಕು ಅಂತಿದ್ರೆ ನಾನು ಹೆಲಿಕಾಪ್ಟರ್ ರೆಡಿ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ಮಳೆ ಸೀಸನ್ ಅಲ್ವಾ, ಟೇಕ್ ಆಫ್ ಮಾಡೋದು ಕಷ್ಟ. ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸ್ಟುಡಿಯೋ ಚೆನ್ನಾಗಿದೆ, ನೇಚರ್ ಅಂದರು. ಅದಕ್ಕೆ ಇದನ್ನೇ ಬುಕ್ ಮಾಡಿದ್ದೀನಿ. ಅಂದಾಗ ಎಲ್ಲಿ ಕ್ಯಾಮ್ರಾನ್ ಏನು ಅದು ಇವರಿದಾರಲ್ಲ, ಯಾರು? ಅವ್ರ ಮದ್ವೆ ಆಗೋರು. ಅವರು ಸಿಕ್ಕಾಪಟ್ಟೆ ಫೋಟೋಜೆನಿಕ್ಕು. ನಂದು ಅವ್ರದ್ದು ಒಳ್ಳೆ ಫೋಟೋ ತೆಗಿಬೇಕು. ನೀ ಸರಿಯಾಗಿ ನಿಂತ್ಕೊಂಡ್ರೆ ನಾನು ಚೆನ್ನಾಗೇ ಫೋಟೋ ತೆಗಿತೀನಿ. ಇದು ಸ್ಟೈಲು. ನಿನ್ನ ಫೋಟೋ ತೆಗಿ. ಚೆನ್ನಾಗಿ ತೆಗಿತಾರೆ ಬ್ರೋ. ಎಂತ ಕ್ಯಾಮ್ರಾ ತಂದಿದ್ದಾರೆ ಗೊತ್ತಾ? ನೀವು ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಫೋಟೋನು ಚೆನ್ನಾಗಿರುತ್ತೆ. ಶಾಕ್ ಆಯ್ತಾ? ಅತ್ತೆ ಹತ್ರ ಅದೇನೋ ಹೇಳ್ತಿದ್ದಿಲ್ಲ, ಮದುವೆ ನಿಲ್ಲಿಸ್ತೀನಿ ಅಂತ. ಅದಕ್ಕೆ ಪ್ರೊಟೆಕ್ಷನ್ಗೆ ಅಂತ ಕರ್ಕೊಂಬಂದಿದ್ದೀನಿ. ಪ್ರೊಟೆಕ್ಷನ್ ಅಂತ ಕರ್ಕೊಂಬಂದಿದ್ಯಾ ಅಥವಾ ನನ್ನನ್ನು ವಾಚ್ ಮಾಡಕ್ಕೆ ಕರ್ಕೊಂಬಂದಿದ್ಯಾ? ಎಕ್ಸಾಕ್ಟ್ಲಿ, ನಿನ್ನ ವಾಚ್ ಮಾಡೋಕ್ಕೆ ಅಂತಲೇ ಕರ್ಕೊಂಬಂದಿರೋದು. ಈಗ ಅದು ಹೆಂಗೆ ಮದುವೆ ನಿಲ್ಲಿಸ್ತೀಯ ನಾನು ನೋಡ್ತೀನಿ. ಏನ್ ಬ್ರೋ, ತಮಾಷೆಗೆ ಹೇಳಿದ್ರೆ ಸೀರಿಯಸ್ ಆಗಿ ತಗೊಬಿಟ್ಟಿದ್ಯಾ? ಏಯ್ ಪುರುಷಿ, ತಮಾಷೆಗೆ ಏನು ಹೇಳಿದ್ರು ಎಲ್ಲೂ ಒಂದು ಸೀರಿಯಸ್ ಆಗಿ ತಗೋತಾನೆ. ಸರಿ, ಹೆಂಗಿದ್ರು ಫುಡ್ ಡೆಲಿವರಿಗೆ ಹೋಗ್ತೀನಲ್ಲ, ಇಬ್ರು ಬೇಡ 4 ಜನಕ್ಕೆ ಕಳಿಸೋ, ನನಗೂ ಹೆಲ್ಪ್ ಆಗ್ತಾರೆ. ಏನು ಕಿಂಡಲ್ಲ? ಇಲ್ಲ, ಸೀರಿಯಸ್. ಯೋಚನೆ ಮಾಡಿ ಇಡ್ತೀನಿ. ಫೋಟೋಗ್ರಾಫರ್ ಹಿಂಗೆ ನಿಂತಿರ್ತೀಯೋ, ಫೋಟೋ ಗಿಟ ತೆಗಿತೀಯೋ? ಬನ್ನಿ ಸರ್. ಏಯ್ ಹೋಗಿ ನಿನ್ನ ಅಕ್ಕನ ಕರ್ಕೊಂಬರೆ. ಎಷ್ಟು ಬ್ಯಾಡ್ ಪರ್ಸನ್ ಅವರು. ಹೇಗ್ ಮಾತಾಡ್ತಾರೆ ನನ್ನ ಹತ್ರ. ಅದಕ್ಕೆ ನಿಮ್ಮಪ್ಪ ನಿಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡಿಸ್ತಿರೋದು. ನಡಿ.
ಸರ್ ರೆಡಿನಾ? ಹಾಂ ತೆಗಿರಿ ಸರ್. ಸರ್ ಸರಿಯಾಗಿ ನಿಂತ್ಕೊಳ್ಳೋಕೆ ಹೇಳಿ ಸರ್ ಅವ್ರಿಗೆ. ಖುಷಿ ಅವರೇ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಸ್ಮೈಲ್ ಮಾಡಿ ಕರೆಕ್ಟಾಗಿ ನಿಂತ್ಕೊಳ್ಳಿ. ಖುಷಿ ಸರ್ ಸ್ವಲ್ಪ ಹತ್ರ. ಆರಾಧನವ್ರೆ ಸ್ವಲ್ಪ ನಗ್ರಿ. ಸರ್ ಅವ್ರಿಗೆ ನೀವು ಸ್ವಲ್ಪ ಹೇಳ್ಕೊಡಿ ಸರ್. ಸರ್ ಅದು ಹಂಗಲ್ಲ ಸರ್, ಹಂಗಲ್ಲ ಸರ್, ನೀವು ಸರಿಯಾಗಿ ಮಾಡ್ತಿಲ್ಲ. ಮತ್ತಿದಂಗೆ ನನಗಿಂತ ಗೊತ್ತಾ ನಿನಗೆ? ಹಾಂ ತೋರ್ಸು ಮಾಡಿ ತೋರ್ಸು, ನಾ ಕುತ್ಕೋತೀನಿ. ಬನ್ನಿ ಬನ್ನಿ. ಕೈ ಇಟ್ಕೊಳ್ಳಿ. ನನ್ನ ಮದುವೆ ಆಗೋ ಹುಡುಗಿ ಪಕ್ಕದಲ್ಲಿ ನಿಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು, ಖುಷಿ ಇರಬೇಕು. ನಿಮ್ಗಲ್ಲ, ನನಗಲ್ಲ, ಪುರುಷಿ ಅವ್ರಿಗೆ. ಪುರುಷಿ ಸರ್ ನೀವು ಬನ್ನಿ. ನಾನು ಮಾಡ್ತೀನಿ, ನನಗೆ ಎಲ್ಲ ಗೊತ್ತಾಗೋಯ್ತು, ನಾನು ಎಲ್ಲ ಮಾಡ್ತೀನಿ. ಹೋಗು. ಆಯ್ತು, ಓಕೆ ರೆಡಿ ಸರ್. ಓಕೆ ರೆಡಿ ಸರ್. ಪೋಸು. ಐ ಆಮ್ ಸ್ಟ್ಯಾಂಡಿಂಗ್. ಆರಾಧನವ್ರೆ ರಿಲ್ಯಾಕ್ಸ್ ಆಗಿರಿ, ಯಾಕೆ ಒಂಥರ ಇದ್ದೀರಾ? ಎಲ್ಲೋ ಓಡೋಗಿ ಮದುವೆ ಆಗ್ತಾ ಇರೋ ಥರ ಟೆನ್ಷನ್ ಇದ್ದೀರಲ್ರಿ.